ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಒಂದ್ 3-4 ಜನ ಫಾರಂ ಹೊಸದಾಗಿ ಶುರು ಮಾಡ್ಯಾರ. ನೆಲದ ಮೇಲೆ ನಾ ಅವ್ರಿಗೆ ಒಂದೇಕ ಹೇಳಿದ್ದೆ 10 ಅಥವಾ 20 ಜಾಸ್ತಿ ಸಾಕ್ಬೇಡ್ರಿ, ಯಾಕಂದ್ರ ನನಗ ಅನುಭವ ಆಗಿದ್ದಕ್ಕ ಹೇಳಾಕತ್ತೇನಿ. ಒಮ್ಮಕ್ಲೇನ ಎಲ್ಲಾರು ಸಾಕಾಕತ್ತಾರ, ಲಾಭ ಐತೆ ಅಂತೇಳಿ ಸಾಕಿ ಲುಕ್ಸಾನ್ ಆಗ್ಬೇಡ್ರಿ ಅಂತೇಳಿ. ಅವ್ರಿಗೆ ಈಗ ಏನ್ ತೊಂದ್ರೆ ಬಂದತ್ತಂದ್ರ ಈಗ ಬಂದ ತಕ್ಷಣ ಅಂದ್ರ ರೋಗಗಳು ಶುರು ಆಕಾವ. ಜ್ವರ, ನೆಗಡಿ ಮತ್ ಲೂಸ್ ಮೋಷನ್ ಇವೆಲ್ಲ ನಾರ್ಮಲ್ ಬರ್ತಾವ. ಔಷಧ ಅಂಗಡಿ ಹೋದ್ರಂತ ಔಷಧ ಅಂಗಡಿಯಾಗ 3-4 ತರ ಔಷಧ ಕೊಟ್ರಿ, ಯಾವ ರಿಸಲ್ಟ್ ಐತೆ ಅನ್ನೋದು ನಮ್ಗೆ ಗೊತ್ತಾಗಲ್ ಸರ್. ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ರಿ, ನಮ್ಗ ಹೆಲ್ಪ್ ಆಕತ್ತಂದ್ರ ಅದಕ್ಕೋಸ್ಕರ ಈ ವಿಡಿಯೋ ಯಾರ ಹೊಸದಾಗಿ ಮಾಡಾರಿಗೂ ಅನುಕೂಲ ಆಗ್ಲಿ ಅನ್ನೋದಕ್ಕಾಗಿ. ಯಾಕಂದ್ರ ನಿಮ್ದು ತಪ್ಪಲ್ಲ, ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 1ನೇ ಬ್ಯಾಚ್ನಾಗ ನಾನು ಒಂದ್ ಜ್ವರ ಬಂದ್ರು ಒಂದ್ 4-5 ತರ ಇಂಜೆಕ್ಷನ್ ತೊಗೊಂಬಂದೇನಿ, ಗುಳಿಗುನು ತೊಗೊಂಬಂದೇನಿ. ಬಟ್ ರಿಸಲ್ಟ್ ಯಾವ್ದೈತಿ ಅನ್ನೋದು ನನಗ ಗೊತ್ತಾಗಿರ್ಕಲ್ಲ. ಈಗ 5ನೇ ಬ್ಯಾಚ್ ಅಲ್ಲ, ನನಗೆ ಯಾವ ರಿಸಲ್ಟ್ ಐತಿ ಅದನ್ನ ನಾ ಯಾವ್ದನ್ನ ಇಟ್ಕೊಂಡಿನಿ ಅದನ್ನ ನಿಮಗ್ ತೋರಿಸ್ತೇನೆ. ಹೊಳೆ 4-5 ಫಾರ್ಮ್ ಅಡ್ಡಾಡಿ ನೋಡಿ ಯಾವ್ದು ಜ್ವರಕ್ಕೆ ಯೂಸ್ ಮಾಡ್ತಾರೆ, ಯಾವ್ದು ಲೂಸ್ ಮೋಷನ್ಗೆ ಯೂಸ್ ಮಾಡ್ತಾರೆ, ಯಾವ ಕೆಮ್ಮಿಗೆ ಯೂಸ್ ಮಾಡ್ತಾರೆ, ರಿಸಲ್ಟ್ ಇದ್ದದ್ದ ನನ್ನ ಕಡೆ ಇಟ್ಕೊಂಡ ನಾ ಹಾಕಾಕತ್ತೇನಿ. ನನಗೆ ರಿಸಲ್ಟು ಐತಿ. ಹೊಳ್ಳೆ ನಾನೇನ್ ಡಾಕ್ಟರ್ ಅಲ್ಲ, ಬಟ್ ನನಗ್ ರಿಸಲ್ಟ್ ಬಂದಿದ್ದ ಜನರಿಗೆ ತಲುಪಿಸ್ಬೇಕು ಅನಿಸ್ತ, ಅದಕ್ಕೆ ತಲುಪಿಸಾಕತ್ತೇನೆ. ಯಾಕಂದ್ರ ₹1 ಔಷಧಿಗೆ ನಾವು ₹100 ಖರ್ಚು ಮಾಡೋದು ಬ್ಯಾಡ್ ಅನ್ನೋದು. ಯಾಕಂದ್ರ ಫಾರ್ಮರ್ಗಳು ಒಂದೊಂದು ರೂಪಾಯಿನು ಹೆಂಗಂದ್ರ ಉಳಿಸ್ಬೇಕಂತ ಗುದ್ದಾಡ್ತಿರ್ತಾರ. ₹1 ಏನೋ ಒಂದು ಗುಳಿಗೆಗೆ ಆರಾಮಾಗು ವಸ್ತು ₹100 ಒಯ್ಯೋದು ಬ್ಯಾಡ ಅನ್ನೋದಕ್ಕಾಗಿ ಈ ವಿಡಿಯೋ ಲಾಸ್ಟ್ ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫಸ್ಟ್ ನಾವು ಬಂದ ತಕ್ಷಣ ಅಂದ್ರ ಡಿವಾರ್ಮಿಂಗ್ ಮಾಡ್ತೇವ್ರಿ. ಇದಕ್ಕಿನ ಮೊದ್ಲೇಕ ನಾನು NTPT ಕೊಡ್ತೇನೆ, ಹಿಮಾಲಯ ಕಂಪ್ನಿದ. ಅದನ್ನ ಈಗ ಅದು ಬಾಟಲ್ ಹೊರಗ ಖಾಲಿ ಆಗಿದ್ದಕ್ಕ ಒಗದೇನಿ, ಅದಿಲ್ಲ. ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ತೋರಿಸ್ತೇನೆ. ನಾನು ಅಲ್ಬ್ಯಾನಿಕ್ ಯೂಸ್ ಮಾಡ್ತೇನೆ ಡಿವಾರ್ಮಿಂಗಿಗೆ. ಡಿವಾರ್ಮಿಂಗ್ ಆದ ತಕ್ಷಣ ನಾನು ಏನ್ ಮಾಡ್ತೇನಪ್ಪ ಅಂದ್ರ 36 ತಾಸು ಆದ್ಮೇಲೆ ಲಿವರ್ ಟಾನಿಕ್ ಕೊಡ್ತೇನೆ. ನಾ ಬ್ರೂಟಾನ್ ಲಿವರ್ ಟಾನಿಕ್ ಕಂಟಿನ್ಯೂ 1 ವಾರ ಕೊಡ್ತೇನೆ. 1 ವಾರ ಕಂಟಿನ್ಯೂ ಕೊಡ್ತೇನೆ. ಯಾಕಂದ್ರ ಮೊದ್ಲೇಕ ನಾನು ಕೈಯಿಂದ ಬಾಯಾಗ ಡೈರೆಕ್ಟ್ ಹಾಕ್ತಿದ್ನಿ. ಈಗ ನಾ ಪೀಡ್ನಾಗ ಮಿಕ್ಸ್ ಮಾಡತ್ತೇನೆ. ಯಾಕಂದ್ರ ಮರಿಗಳು ಜಾಸ್ತಿ ಆಗಿದ್ದಕ್ಕ ಒಬ್ಬ ಜಕ್ಕೊಂದು ಒಬ್ಬ ಹಾಕೋದಕ್ಕ ಒಂದ್ ಸ್ವಲ್ಪ ಪ್ರಾಬ್ಲಮ್ಗಳು ಹೆಚ್ಚಾಗತ್ತು. ಈಗ ನಾ ಬೆಳಿಗ್ಗೆ ಫುಡ್ನ್ಯಾಗ ಕೊಡತ್ತೇನೆ. ಇದನ್ನು 1 ವಾರ ಅಷ್ಟೇ ಕೊಡ್ತೇನ್ರಿ ನಾನು ಇದನ್ನ ಲಿವರ್ ಟಾನಿಕ್ ಆದ್ಮೇಲೆ ಇಲ್ಲೈತ್ ನೋಡ್ರಿ ಕ್ಯಾಲ್ಸಿಯಂ ಏನೈತಲ್ಲ, ನಾನು ಇದನ್ನ ವಾರದಾಗ 1 ಸತಿ ಕೊಡ್ತೇನೆ. ಇದನ್ನ ವಾರದಾಗ 1 ಸತಿ ಅಂದ್ರೆ 1-2 ವಾರ ಕೊಟ್ರ ಕ್ಯಾಲ್ಸಿಯಂ ನಾ ಕ್ಲೋಸ್ ಮಾಡ್ತೇನೆ. ಹೊಳ್ಳೆ ಕ್ಯಾಲ್ಸಿಯಂಗಾಗಿ ಅದು ಉಪ್ಪಿಂದ ಬರ್ತೈತಿ ಬ್ಲಾಕ್, ಅದನ್ನ ಕಟ್ಟಿರ್ತೇನೆ. ಮತ್ತಿನ್ನೇನಪ್ಪ ಅಂದ್ರ ಕೆಮ್ಮುಗಳು ಬಂದ್ರ ನಾ ಕೆಮ್ಮಿಗೆ ಏನು ಯೂಸ್ ಮಾಡ್ತೇನೆ ಅಂದ್ರ ಇದು ಕೆಮ್ಮುಗಳು ಬಂದ್ರ ಇದನ್ನ ಕೆಮ್ಮಿಗೆ ಯೂಸ್ ಮಾಡ್ತೇನೆ. ಒಣ ಕೆಮ್ಮು ಏನೋ ಒಂದ್ ಸ್ವಲ್ಪ ಜ್ವರ ಟೈಪ್ ಇದ್ರೆ ಇದನ್ನ ಯೂಸ್ ಮಾಡಿದ್ರೆ ರಿಸಲ್ಟ್ ಐತಿ. ನನಗ್ ಫಾರ್ಮ್ನಾಗ ಬಂದಿದ್ದಕ್ಕೆ ಇದನ್ನ ನಿಮಗ್ ತೋರ್ಸಾತೇನೆ. ಹೊಳ್ಳೆ ಜ್ವರ ಬಂದುವಪ್ಪ ಅಂದ್ರೆ ನಿಮ್ ಹತ್ರ ಮೇನ್ ಏನಂದ್ರ ಟೆಂಪರೇಚರ್ ಚೆಕ್ ಮಾಡೋದು ಇರ್ಲೇಬೇಕು. ಇದಿದ್ರ ನಿಮ್ಗ ಗೊತ್ತಾಕತಿ ಜ್ವರ ಎಷ್ಟೈತಿ ಎಷ್ಟಿಲ್ಲ ಅಂತೇಳಿ. ಜ್ವರ ನಿಮ್ಗ 103 ಮ್ಯಾಲ ಇತ್ತಂದ್ರ ಒಂದೇಕ ನೀವ್ ಏನ್ ಮಾಡ್ಬೇಕಂದ್ರ, ನಾನು ಈ ಇಂಜೆಕ್ಷನ್ ಮಾತ್ರ ನನಗ್ ರಿಸಲ್ಟ್ ಐತಿ ಅದಕ್ಕಾಗಿ ತೋರ್ಸಾಕತ್ತಾನೆ. ಈ ಇಂಜೆಕ್ಷನ್ ಜ್ವರಕ್ಕಾಗಿ ಮಾಡ್ತಾನೆ. ಇದನ್ನ ಬೆಳಿಗ್ಗೆ ಮಾಡಿದ ತಕ್ಷಣ ಅಂದ್ರ ಇದಕ್ಕ ಜ್ವರ ಕಡಿಮೆ ಗ್ಯಾರಂಟಿ ಆಗೈತಿ ನನ್ನ ಫಾರಮ್ನ್ಯಾಗ ಮಾತ್ರ. ಇದನ್ನ ಕೊಟ್ಟ ತಕ್ಷಣ ಅಂದ್ರ ಅದು ಮೇವು ತಿನ್ನೋದು ಬಿಡ್ತತಿ. ಮೇವು ತಿನ್ನಾಕ ಆಗುದಿಲ್ಲ, ಸುಸ್ತಿರ್ತತಿ. ಅದಕ್ಕೆ ಎನರ್ಜಿ ಬರ್ಬೇಕಂತ ಹೇಳಿ ಎನರ್ಜಿಗಾಗಿ ಇದನ್ನ ಕೊಡ್ತೇನ್ರಿ ನಾ. ಇದನ್ನ ಕೊಟ್ಟದ್ಮೇಲೆ ಎನರ್ಜಿ ಅನ್ನೋದು ಬರ್ತೈತಿ, ಮೇವು ತಿನ್ನಾಕ ನಿಂದಿರ್ತೈತಿ. ಇದನ್ನ ಕೊಟ್ಟ ಮೇಲೆ 1 ತಾಸು ಆದ್ಮೇಲೆ ನಿಮಗ್ ಕಂಟಿನ್ಯೂ ನನ್ನ ಫಾರ್ಮ್ನಾಗ ಆಗಿದ್ದ 1 ತಾಸು ಆದ್ಮೇಲೆ ಮೇವು ತಿನ್ನಾಕ ನಿಂತೈತಿ ಮರಿ. ಜ್ವರ ಮಾತ್ರ ಕಂಟ್ರೋಲ್ ಇದಕ್ಕ ಆಗಿದ್ದಕ್ಕ ಇದನ್ನ ತೋರ್ಸಾಕತ್ತೇನಿ. ಹೊಳ್ಳೆ ಇದನ್ನ ಮಾತ್ರ ಸ್ಕಿನ್ನಿಗಾಗಿ ಮಾಡ್ತೇನೆ ನಾನು ಸ್ಕಿನ್. ಯಾಕಂದ್ರ ಒಂದ್ಸಲ ಇದನ್ನ ಮಾಡಿದ್ರ ಇದನ್ನ ಆಕ್ಚುಲಿ ಚರ್ಮದಾಗ ಕೊಡ್ಬೇಕ, ಅವೆಲ್ಲ ಮೌಸ್ದಾಗ ಕೊಡುವ, ಇದು ಚರ್ಮದಾಗ ಕೊಡ್ಬೇಕ. ಇದನ್ನ ನಾನು ಅರ್ಧ ml ಕೊಡ್ತೇನೆ. ಸ್ಕಿನ್ ಚಲೋ ಇರ್ತೈತಿ. ಯಾವಾಗಿದ್ರು ಏನೋ ಒಂದಿಟ್ಟು ಸಣ್ಣ ಪುಟ್ಟ ರೋಗ ಇರ್ತಾವಲ್ಲ, ಕೂದ್ಲು ಉದುರುದು ಮತ್ತ ಒಂದ್ ಸ್ವಲ್ಪ ಸ್ಕಿನ್ ಎಲ್ಲ ಕೆತ್ತದಂಗ ಆಗುದು, ಅದೆಲ್ಲ ಹೊಕ್ಕೈತಿ ಇದಕ್ಕ. ಹೊಳ್ಳೆ ಮರಿಗಳು ಜಾಸ್ತಿ ತಿಂದ ಹೊಟ್ಟೆ ಉಬ್ಬಿದ್ರ ಇದನ್ನ ಔಷಧ ಯೂಸ್ ಮಾಡೇನಿ ನಾನು. ಇದನ್ನ 10 ml ಹಾಕಿದ ತಕ್ಷಣ ಅಂದ್ರ ಮರಿ ಹೊಟ್ಟೆ ಉಬ್ಬಿದ ಆಟೋಮೆಟಿಕ್ ಕಡಿಮೆ ಆಕತಿ. ಇದು ರಿಸಲ್ಟ್ ಚಲೋ ಐತಿ. ಆಮೇಲೆ ಮರಿಗಳು ಲೂಸ್ ಮೋಷನ್ ಮಾಡ್ಕೋತಿರ್ತಾವ, ಏನೋ ತಿನ್ನೋದ್ರಾಗ ಹೆಚ್ಚು ಕಡಿಮೆ ಆಗುನು ಮಾಡ್ಕೋತಿರ್ತಾವ. ಇಲ್ಲತ್ತಂದ್ರ ನಾವೇನ್ ಮಾಡ್ತೇವೆ ಅಂದ್ರೆ ಈಗ ಡಿವಾರ್ಮಿಂಗ್ ಮಾಡಿದ ತಕ್ಷಣನು ಅದು ಒಂದ್ ಸ್ವಲ್ಪ ಹೊಟ್ಟೆಗೆ ಜಾಸ್ತಿ ಆಗಿದ್ದಕ್ಕೆ ಉಚ್ಕೋತಾವಲ್ಲ, ಅದಕ್ಕೋಸ್ಕರ ನಾ ಇದು ಪೌಡರ್ ಬರ್ತತಿ. ಇದನ್ನ 1 ಚಮಚದಷ್ಟ ನೀರಾಗ ಹಾಕಿ ಮಿಕ್ಸ್ ಮಾಡಿ
ಇದನ್ನ ಬಾಯಾಗ ಕುಡಿಸಿದ್ರ ಗ್ಯಾರಂಟಿ ರಿಸಲ್ಟ್ ಅಂದ್ರೆ ಲೂಸ್ ಮೋಷನ್ ಸಡನ್ ಆಗಿ ಇದನ್ನ ಕುಡಿಸಿದ ಒಂದು 6-7 ತಾಸಿಗೆ ಅಂದ್ರೆ ಸಡನ್ ಆಗಿ ಬಂದ್ ಆಕತಿ. ಅಷ್ಟು ರಿಸಲ್ಟ್ ಚಲೋ ಐತಿ ಇದು ಲೂಸ್ ಮೋಷನ್ಕ. ಇವನ್ನ ನಾನು ಯೂಸ್ ಮಾಡು ಔಷಧಿಗಳು. ಈಗ ನೋಡ್ರಿ ಮರಿ ಮಕ್ಕೊಂಡಾವು. ಇದ ಮರಿ ಈಗ ಒಂದು 20 ಮರಿ ಕಟ್ಟಗ ಕೇಳುವುದ. ಕೇಳೋಗಾಕ ಏನೈತಿ 10,600 ಹಂಗೆ ಕೇಳಿದ. ಬಟ್ ನಾನು ಕೊಡಲಿಲ್ಲ. ಕೊಡಾಕ ಯಾಕೆ ಬ್ಯಾಡನ್ನಿ ಅಂದ್ರೆ ಈಗ ಅವ ಚಲೋ ಮರಿ ಓದ್ಬಿಡ್ತಾನ. ಮರಿ ಈಗ ಬಂದಿದ್ದು ಓದಂದ್ರೆ ಮುಂದೆ ಉಳ್ದಿದ್ದು ಮರಿ ಮಾರೋದು ತೊಂದರೆ ಆಕತಿ. ಅವು ಟೋಟಲ್ ಎಲ್ಲ ಮರಿಗಿನ ಅಮೋಕ ತೊಗೋತೀನಿ 10,600 ಅಂದ್ರೆ ಕೊಟ್ಟ ಬಿಡ್ತೀನಿ. ಯಾಕಂದ್ರೆ ಒಂದು ತಿಂಗಳ 6 ಅಥವಾ 7 ದಿನ ಆಗೈತಿ. ಈಗ ಅಂದ್ರೆ 36-37 ದಿನ ಮರಿ ತಂದಾಗೈತಿ. ಅದಕ್ಕಾಗಿ ಲಾಭ ಆಕಿತ್ತು. ಆದ್ರೆ ಅವ ಆರಿಸಿ ತಗೋತೇನೆ 20 ಮರಿ ಅಷ್ಟೇ ಬೇಕನ್ನ 10,600 ಹಂಗೆ ತೊಗೋತೇನೆ ಅಂತಂದ. ನಾನು ಬೇಡ ಹೆಂಗಾದ್ರು ಈಗ ಜನವರಿ ಬಂತು, ಮರಿ ಡಿಮಾಂಡ್. ಅವು ಮರಿ ಏನೈತಲ್ಲ ಇನ್ನೊಂದು ವಾರದಾಗ ಅಂದ್ರೆ ಮರಿ ಅವು ಬರತ್ತವ ಆ ಲೆವೆಲಿಗೆ ಒಂದು ರೇಟ್ ಆಗಿ ಆಕೈತಿ 11 ಮುಂದದು ಅಂತ ವಿಚಾರಕ್ಕಾಗಿ ಮರಿ ಕೊಡಲಿಲ್ಲ. ಆರಿಸೆ ಕೊಟ್ರೆ ಸಟ್ಟಾಗಿ ಕೊಡ್ಬೇಕು ಅನ್ನೋದು ವಿಚಾರ ಈ ಸಲ ಬಂದೈತಿ. ಮರಿ ಮಾತ್ರ ಚಲೋ ಬರಾಕತ್ತಾವು. ಈಗ ನೋಡ್ರಿ ಮಧ್ಯಾಹ್ನ ಆ್ಯಕ್ಚುಲಿ ಡಿಸ್ಟರ್ಬ್ ಮಾಡಬಾರ್ದು. ಮೆಡಿಸನ್ ಹೇಳಿದ್ದಕ್ಕೆ ನಮ್ಮ ಒಂದಿಷ್ಟು ಗೆಳೆಯರು ಹೊಸದಾಗಿ ಫಾರ್ಮ್ ಶುರು ಮಾಡಿದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಕ್ಕಂತೆ ಒಳಗೆ ಬನ್ನಿ. ಇಲ್ಲ ಮಧ್ಯಾಹ್ನ ಒಳಗೆ ಒಟ್ಟು ಬರೋದಿಲ್ಲ. ಇದೊಂದು ಸ್ವಲ್ಪ ಸೈಜ್ ಸಾಣದೈತಿ. ಇದೊಂದು ಬಂತಂದ್ರೆ ಅಷ್ಟು ಮರಿ ಚೆನ್ನಾಗಿ ಬಂದಾವು. ಮರಿ ಮಾತ್ರ ಈ ಸಲ ಸ್ಪೀಡ್ ಬಂತೆ. ಸ್ಪೀಡ್ ಬಿಡೋಕೆ ಕಾರಣ ಏನಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಮೇವು ಹಾಕೋದು, ಹೊಟ್ಟು ಹಾಕೋದು, ಫೀಡ್ ಹಾಕೋದು ಮೇನ್ ಅದೇ ಇರೋದು. ಮೇನ್ ಒಳ್ಳೆ ಫುಡ್ ಹಾಕ್ರಿ. ಅದನ್ನು ಮೇಸೋದು. ಯಾಕಂದ್ರೆ ಮೇವುಗಳು ಏನೈತಲ್ಲ ಒಣ ಕಡ್ಲಿ ಹೊಟ್ಟಾತು, ಶೇಂಗಾ ಹೊಟ್ಟಾತ್ರ ಸ್ವಚ್ಛ ಹೊಟ್ಟಿದ್ರೆ ಮರಿಗಳು ದೌಡು ಬರ್ತಾವೆ, ರೋಗಗಳು ಕಡಿಮೆ ಬರ್ತಾವೆ. ನಾವು ಮಾತ್ರ ಉಪಯೋಗ ಮಾಡೋದು ನಿಮ್ಗೆ ಗೊತ್ತೈತಿ. ಅಮೋಘ ಸಿದ್ದೇಶ್ವರ ಫೀಲ್ಡ್ ಒಳ್ಳೆ ಸೈಲೇಜ್ ನಮ್ದು ಸ್ವಂತ ಐತಿ. ಆಮೇಲೆ ಶೇಂಗಾ ಹೊಟ್ಟು ಮಾತ್ರ ನಾನು ಲಕ್ಷ್ಮೇಶ್ವರದಿಂದ ತರಿಸಿದ್ನಿ. ಹಳೆ ಹೊಟ್ಟೆ ಒಂದು ಸ್ವಲ್ಪ ಕಪ್ಪಾಗಿದ್ದಕ್ಕೆ ಹಳೆ ಸೋಯಾಬೀನ್ ಹೊಟ್ಟೆ ಐತಿ ನನ್ನ ಹತ್ರ. ಇವನ್ನೆಲ್ಲ ಮೇಯಿಸ್ತಾನೆ. ಮೇಯಿಸೋದಕ್ಕಾಗಿ ಈ ರೀತಿ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಐತಿ. ಯಾವ ರೀತಿ ರೆಸ್ಟ್ ಮಾಡಕತ್ತಾವು ತಿಂದಿಂದಾಗ ಈ ರೀತಿ ರೆಸ್ಟ್ ಮಾಡ್ಬೇಕಂದ್ರೆ ಮೈಗೆ ಹತ್ತತಿ, ಡೈಜೆಷನ್ ಆಕೈತಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ರಿ. ಫೇಸ್ಬುಕ್ನಾಗ ನೋಡಕತ್ತಿದ್ರೆ ಫಾಲೋ ಮಾಡಿರಿ. ಮತ್ತು ಯೂಟ್ಯೂಬ್ದಾಗ ನೋಡಕತ್ತಿದ್ರೆ ಸಬ್ಸ್ಕ್ರೈಬರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಇಂಥ ಒಳ್ಳೆ ವಿಡಿಯೋ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ನಾಗ ಅಷ್ಟೇ ಸಿಗತೈತಿ. ಇದು ಎಲ್ಲರಿಗೆ ಲಾಭ ಆಗಲಿ ಅನ್ನೋದಕ್ಕಾಗಿ ಈ ವಿಡಿಯೋ ಮಾಡೋದು. ಹೊಳ್ಳೆ ನಮ್ಮ ಬಲರಾಮು ರೆಸ್ಟ್ ಮಾಡಕತ್ತಾನ, ಮತ್ತು ನಮ್ಮ ಚಾರ್ಲಿನೂ ರೆಸ್ಟ್ ಮಾಡಕತ್ತೈತಿ, ಲಕ್ಕಿನೂ ರೆಸ್ಟ್ ಮಾಡಕತ್ತೈತಿ. ಎರಡೂ ರೆಸ್ಟ್ ಮಾಡಕತ್ತಾವು. ಈಗ ನಾವು ಏನು ಮಾಡೋಣ, ರೆಸ್ಟ್ ಮಾಡೋಣ. ನಮಸ್ಕಾರ, ಜೈ ಹಿಂದ್. ವಿಡಿಯೋದಾಗ ಕಾಣ್ಲಿಕ್ಕಂದ್ರು ಇದ್ರಾಗ ನೋಡ್ರಿ. ಇದು ಡಿವಾರ್ಮಿಂಗ್, ನೆಕ್ಸ್ಟ್ ಲಿವರ್ ಟಾನಿಕ್ ಮತ್ತು ಕ್ಯಾಲ್ಸಿಯಂ ಟಾನಿಕ್. ಇದು ಫಸ್ಟ್ ಜ್ವರಕ್ಕೆ, ಆಮೇಲೆ ಸುಸ್ತಾಗಿರ್ತೈತಿ ಮೇವು ತಿನ್ನಕ್ಕೆ ಸೆಕೆಂಡ್ ಇದ್ದಿದ್ದು. ಇದು ಕೆಮ್ಮು ನೆಗಡಿ ಒಂದನೇದ್ದು, ಲೂಸ್ ಮೋಷನ್ನು ಮತ್ತು ಸ್ಕಿನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.